ಒಂದು ರಾಜಕೀಯ ಕ್ಷೇತ್ರ ಅಂದರೆ ಅದೊಂದು ವಿಭಿನ್ನವಾದ ಕ್ಷೇತ್ರ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕೆಲಸ ಮಾಡ್ತಾ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವಾಗಿ ಕೆಲವರು ಕೆಲಸ ಮಾಡ್ತಾ ಬರ್ತಾರೆ. ಕೆಲವರು ಆಕಸ್ಮಿಕವಾಗಿ ರಾಜಕೀಯ ಬರ್ತಾರೆ, ಆಕಸ್ಮಿಕವಾಗಿ ಉನ್ನತ ಹುದ್ದೆಗೆ ಹೋಗ್ತಾರೆ, ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡ್ತಾರೆ. ಅದರಲ್ಲಿ ನಾನು ಅಂಥವನಲ್ಲ. ನಾನು ನನ್ನ ಬಾಲ್ಯದಿಂದ, ನಾನು ಬೂತ್ ಮಟ್ಟದಿಂದ, ನನ್ನ ಸಾರ್ವಜನಿಕ ಜೀವನದ ಪ್ರಾರಂಭದ ರಾಜಕೀಯ ಜೀವನದಿಂದ ಪ್ರಾರಂಭ ಮಾಡಿ ಎಲ್ಲ ಹಂತದ ಪಕ್ಷದ ಗ್ರಾಮ ಇರ್ಬೋದು, ಜಿಲ್ಲೆ ಇರ್ಬೋದು ಅಥವಾ ಮಂಡಲ ಇರ್ಬೋದು, ಎಲ್ಲ ಸ್ಥಳದ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ನಾನು ಬಂದಂಥ. ಅದರಿಂದ ಇದೊಂದು ಸವಾಲಿನ ಕ್ಷೇತ್ರ. ರಾಜಕೀಯದಲ್ಲಿ ಎಲ್ಲರೂ ಬಂದು ಕೆಲಸ ಮಾಡಿ ಅವರಿಗೆ ಅವರದೇ ಆದ ಉನ್ನತ ಹುದ್ದೆ ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೆಲಸವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲಸ ಮಾಡಬೇಕೆನ್ನೋ ಬದ್ಧತೆ ಇದ್ದರೆ ಖಂಡಿತ ರಾಜಕೀಯ ಕ್ಷೇತ್ರದಲ್ಲಿ ಸಂಯಮದಿಂದ ಕೆಲಸ ಮಾಡಿದರೆ ಖಂಡಿತ ಸಾಧನೆ ಸಾಧಿಸಲಿಕ್ಕೆ ಆಗ್ತದೆ. BJPಯಲ್ಲಿ ಖಂಡಿತ ನೀವು ಹೇಳಿರುವ ರೀತಿಯಲ್ಲಿ ಕೆಲವು ಸಲ ಆಗಿರ್ಬೋದು, ಕೆಲವರಿಗೆ ಆ ರೀತಿಯ ಉನ್ನತ ಹುದ್ದೆ ಸಿಕ್ಕಿರ್ಬೋದು. ಆದರೆ ನಾನು ಆ ಥರದ ಯೋಚನೆ ಮಾಡಿ ಬಂದವನಲ್ಲ. ನಾನು ಪ್ರಾರಂಭದ ದಿನಗಳಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಬೇಕಂತ ಕೆಲಸ ಕಾರ್ಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿಕೊಂಡು ಬಂದವಲ್ಲ. ಒಟ್ಟು ಸಾಮಾಜಿಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಧಾರದ ಮೇಲೆ ಶಾಖೆಗೆ ಮತ್ತು ಶಾಖೆಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಕಾಲಕ್ರಮೇಣ ಬೂತಿನ ಅಧ್ಯಕ್ಷನಾಗುವ ಮುಖಾಂತರ ಬೂತಿನ ಚಟುವಟಿಕೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಕೆಲ ಸ್ತರದಲ್ಲಿ ಅಂದರೆ ಅತ್ಯಂತ ಕೆಳ ಮಟ್ಟದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಜೊತೆಗೆ ಎಲ್ಲ ಹಂತದ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಕೆಲಸ ಕಾರ್ಯವನ್ನು ಮಾಡಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಕೆಲಸ ಮಾಡಿದ್ದೇನೆ. ಎಲ್ರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ತಾಯಿ ಇದ್ದಾಗೆ. ಎಲ್ರಿಗೂ ಎಲ್ಲರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶೀರ್ವಾದ ಖಂಡಿತ ಇದ್ದೇ ಇರ್ತದೆ. ಆದರೂ ಕೂಡ ಯಾರು ಸಮರ್ಥವಾಗಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮುಂದೆ ಹೋಗ್ತಾರೆ, ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ, ಅವರು ಮುಂದೆ ಹೋಗ್ತಾ ಇರ್ತಾರೆ. BJPಯಲ್ಲಿ ಅವರಿಗೆ ಸ್ಥಾನ ಸಿಗ್ತಾ ಇರ್ತದೆ. ನಾನು ಪ್ರಾರಂಭದ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗ್ತಾಯಿದ್ದೆ. ಶಾಖೆಯ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಶಾಖೆಯ ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೇನೆ. ನಂತರದ ದಿನಗಳಲ್ಲಿ ನಾನು ರಾಜಕೀಯಕ್ಕೆ ಬಂದು ಒಂದು ಸ್ವಲ್ಪ ಸಮಯ ಭಾರತೀಯ BD ಮದ್ದೂರು ಸಂಘದ ಸದಸ್ಯ ಕೂಡ ಆಗಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಕಾರ್ಯವನ್ನು ಸದಸ್ಯನಾಗಿ ಮಾಡಿದ್ದೆ. ಮತ್ತು ನನ್ನ ಆಸಕ್ತಿಗಿಂತ ರಾಜಕೀಯವಾಗಿ ಅನಿವಾರ್ಯವಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದೆ. 1997ರಲ್ಲಿ ಗ್ರಾಮ ಪಂಚಾಯತಿಗೆ ಸೋಮೇಶ್ವರದಲ್ಲಿ ಸ್ಪರ್ಧೆ ಮಾಡುವಂಥ ಅನಿವಾರ್ಯ ಒಂದು ಅವಕಾಶ ಸಿಕ್ಕಿದಾಗ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದೆ. ಗ್ರಾಮ ಪಂಚಾಯತ್ ಸದಸ್ಯ ಆದೆ. ನಂತರದ ದಿನಗಳಲ್ಲಿ ಬೇರೆ ಬೇರೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಹೊರತು ಒಂದು ರೀತಿಯಲ್ಲಿ ಸಮಾಜದಲ್ಲಿರುವಂಥ ಅನೇಕ ಕಾರ್ಯಕರ್ತರ ಕಾರಣಕ್ಕೋಸ್ಕರನೇ ಮತ್ತು ಕೆಲಸ ಮಾಡ್ತಾ ಮುಂದೆ ಬಂದು ಎಲ್ಲರ ಒಂದು ಸಹಕಾರದಿಂದ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ಥರ ಒಂದು ಅಧ್ಯಕ್ಷ ತನಕ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಪ್ರಾರಂಭದ ದಿನಗಳಲ್ಲಿ ನನ್ನ ಕೆಲವರು ಹೇಳ್ತಾಯಿದ್ರು, ಸತೀಶ್ ಕುಂಪಲನ ಜಾತಿ ಯಾವುದು ಅಂತ ಯಾರಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಕುಂಪಲ್ ಅಂದರೆ ನನ್ನ ಊರಿನ ಹೆಸರನ್ನೇ ನಾನು ನಮೂದು ಮಾಡಿದ್ದೇನೆ ಹೊರತು ನನ್ನ ಜಾತಿಯ ಹೆಸರನ್ನು ತಗೊಂಡು ಬರಲಿಲ್ಲ. ಜಾತೀಯವಾಗಿ ಗುರುತಿಸುವವರು ನನ್ನನ್ನು ಗುರುತಿಸಿರ್ಬೋದು ಹೊರತು ನಾನಾಗಿ ನನ್ನ ಜಾತಿಯ ಆಧಾರದ ಮೇಲೆ ನಾನು ರಾಜಕಾರಣವನ್ನು ಮಾಡಲಿಲ್ಲ. ಜಾತಿಯ ಆಧಾರದ ಮೇಲೆ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸಮಾಜದಲ್ಲಿ ಕೆಲಸ ಮಾಡಿ ಮುಂದೆ ಬಂದಾಗ ಸ್ವಾಭಾವಿಕವಾಗಿ ನನ್ನ ಜಾತಿ ಇನ್ನೊಂದು ಎಲ್ಲವೂ ಗುರುತು ತನ್ನಿಂತಾನೇ ಆಗಿದೆ ಹೊರತು ಸಮಾಜದಲ್ಲಿ ನಾನು ಇಂಥ ಜಾತಿಯವನೇ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜದಲ್ಲಿ ಆ ಜಾತಿಗೆ ಸಂಬಂಧಪಟ್ಟ ಯಾವುದಾದ್ರೂ ಕಾರ್ಯಕ್ರಮ ಬಂದಾಗ ಸ್ವಾಭಾವಿಕವಾಗಿ ಆ ಜಾತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಕ್ಕೆ ಹೋದಾಗ ಜಾತಿಯಲ್ಲಿ ಗುರುತಿಸ್ತೇವೆ ಹೊರತು ಸಮಾಜದಲ್ಲಿ ಎಲ್ಲರ ಜೊತೆಗೆ ಸಂಘಟನಾತ್ಮಕವಾಗಿ ನಾವು ಎಲ್ಲ ಸಮಾಜದ ಜೊತೆಗೆ ಗುರುತಿಸಿಕೊಂಡು ರಾಜಕಾರಣದಲ್ಲಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ನಾನು ಜಿಲ್ಲಾಧ್ಯಕ್ಷ ಆಗಲೇಬೇಕೆನ್ನುವ ರೀತಿಯಲ್ಲಿ ಹಠ ಬಿದ್ದು ಜಿಲ್ಲಾಧ್ಯಕ್ಷ ಆದದಲ್ಲ. ಸಂಘಟನೆ ಹಿರಿಯರು ಮತ್ತು ನಮ್ಮ ಎಲ್ಲ ಹಿರಿಯರು ಸೇರಿ ಈ ಸಲದ ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ತಗೊಳ್ಳುವಂಥ ನಿರ್ಧಾರವನ್ನು ಮಾಡಿದೆ. ಸಂಘಟನೆ ಹಿರಿಯರು ಜವಾಬ್ದಾರಿಯನ್ನು ಕೊಟ್ಟರು.
ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಭಾಳಷ್ಟು ದೊಡ್ಡ ಸಮಸ್ಯೆ ಎದುರಾದದ್ದು ಅಂದರೆ, ಒಂದು ಲೋಕಸಭಾ ಚುನಾವಣೆ ಹತ್ತಿರದಲ್ಲಿತ್ತು. ಎರಡನೇದಾಗಿ ಸಂಘಟನೆಯ ಹೊಸ ವ್ಯವಸ್ಥೆಯನ್ನು ತರುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ನನ್ನ ಮೇಲಿತ್ತು. ನನಗಿರುವಂಥ ಅನುಭವ, ಯಾಕೆಂದರೆ ನಾನು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯನಾಗಿ ನಾನು ಈ ಜಿಲ್ಲೆಯಲ್ಲಿ 3 ಬಾರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯವನ್ನು ಮಾಡಿರುವಂಥದ್ದು ಮತ್ತು ಸಂಘಟನೆ ಕೊಟ್ಟ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಸ್ತರದ ಬೇರೆ ಬೇರೆ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನನ್ನ ಅನುಭವ ಮತ್ತು ನನ್ನ ಸಂಯಮದಲ್ಲಿ ಕೆಲಸ ಮಾಡುವಂಥ ಒಂದು ರೀತಿ ಮತ್ತು ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಒಡನಾಟ ಮತ್ತು ಎಲ್ಲ ನಾಯಕರ, ವಿಶೇಷವಾಗಿ ಎಲ್ಲರ ಪರಿಚಯ ಮತ್ತು ಎಲ್ಲರೊಟ್ಟಿಗೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡಿರುವಂಥ ಅನುಭವ, ಈ ಎಲ್ಲವೂ ನನಗೆ ಸಹಕಾರಿ ಆಗ್ತದೆ ಅಂತ ನನಗೆ ಗಟ್ಟಿಯಾಗಿ ಗೊತ್ತಿತ್ತು. ಆದರೂ ಕೂಡ ಹೊಸ ತಂಡವನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯವನ್ನು ಮಾಡೋದು ಒಂದು ಸವಾಲಿನ ಕೆಲಸ ಕೂಡ ಆಗಿತ್ತು. ಯಾಕೆಂದರೆ ತಂಡ ಆದ ತಕ್ಷಣ ಚುನಾವಣೆ ಘೋಷಣೆ ಆಗಿದೆ. ಆ ಘೋಷಣೆ ಆದ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಹಳಬರನ್ನು ಮತ್ತು ಹೊಸಬರನ್ನು ಸಮತೋಲನದಿಂದ ತಗೊಳ್ಳುವಂಥದ್ದು ಮತ್ತು ಎಲ್ಲ ಮಂಡಲಗಳಲ್ಲಿ ನಮ್ಮ ಅಧ್ಯಕ್ಷರನ್ನು ಘೋಷಣೆ ಮಾಡುವಂಥದ್ದು, ಪದಾಧಿಕಾರಿಗಳನ್ನು ಘೋಷಣೆ ಮಾಡುವಂಥದ್ದು, ಸಂಘಟನೆಯ ವ್ಯವಸ್ಥೆಯನ್ನು ಸುಲಲಿತವಾಗಿ ಸಂಘಟನಾತ್ಮಕವಾಗಿ ತಗೊಂಡು ಹೋಗಿ ಚುನಾವಣೆಯನ್ನು ಗೆಲ್ಲಿಸುವ ರೀತಿಯಲ್ಲಿ ನಾವು ಕಾರ್ಯಕರ್ತರನ್ನು ಸಜ್ಜುಗೊಳಿಸುವಂಥ ಸಾಕಷ್ಟು ಸವಾಲು ನನ್ನ ಮೇಲೆ ಇತ್ತು. ನನಗೆ ಅನಿಸುವುದು ಆ ರೀತಿಯ ಎಲ್ಲ ಸವಾಲನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಎನ್ನುವ ಒಂದು ಆತ್ಮಸಂತೃಪ್ತಿ ನನಗಿದೆ. ಮತ್ತು ನನ್ನ ರಾಜ್ಯ ಮಟ್ಟದ ನಾಯಕರ ಮತ್ತು ಜಿಲ್ಲೆಯ ನಾಯಕರ ಎಲ್ಲರೂ ಕೆಲಸ ಕಾರ್ಯವನ್ನು ಖಂಡಿತ ಒಪ್ಪಿದ್ದಾರೆ. ಅದಕ್ಕೆ ತಕ್ಕ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ರಿಸಲ್ಟ್ ಕೂಡ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಳಿನ್ ಕುಮಾರ್ ಕಟೀಲ್ರು ಅತ್ಯಂತ ಒಬ್ಬ ಸಮರ್ಥ BJPಯ ನಾಯಕರಾಗಿ, ಅವರು ಈ ರಾಜ್ಯದ ಅಧ್ಯಕ್ಷರಾಗಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವಂಥ ಒಂದು ಕ್ಷೇತ್ರ. ನನಗೂ ಪಕ್ಷ ಸಂಘಟನೆ ಯಾವ ರೀತಿ ಅಭ್ಯರ್ಥಿಯನ್ನು ಕೊಡ್ತಾರೆ ಅಂತ ನನಗೂ ಊಹೆ ಇರಲಿಲ್ಲ. ಸ್ವಾಭಾವಿಕವಾಗಿ ಸಂಘಟನೆಯಲ್ಲಿ ಒಂದು ಪ್ರಕ್ರಿಯೆ ಇರ್ತದೆ. ಆ ಪ್ರಕ್ರಿಯೆಯ ಜೊತೆಗೆ ನಾನು ಎಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ ಹೊರತು ನಳಿನ್ ಕುಮಾರ್ ಕಟೀಲ್ ಅಂತ ಒಬ್ಬ ಪ್ರಭಾವಿ ಸಂಸದರು ಇದ್ದಂಥ ಕ್ಷೇತ್ರದಲ್ಲಿ ಒಬ್ಬ ಯುವ ಸೈನಿಕ ಬ್ರಿಜೇಶ್ ಚೌಟ್ರನ್ನು ಅಭ್ಯರ್ಥಿ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಈ ಒಂದು ವ್ಯವಸ್ಥೆಯ ಮಧ್ಯದಲ್ಲಿ ಕೆಲಸ ಮಾಡೋದು ಅತ್ಯಂತ ಸವಾಲಿನ ಕೆಲಸ ಆಗಿತ್ತು. ಆದರೆ ನಳಿನ್ ಕುಮಾರ್ ಅವರು ಅಭ್ಯರ್ಥಿತನ ಇಲ್ಲದಿದ್ದರೂ ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಡೋದರ ಮುಖಾಂತರ ಮತ್ತು ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರ ಅವರ ಎಲ್ಲರ ಅನುಭವ ಮತ್ತು ಅವರ ಸಹಕಾರದಿಂದಾಗಿ ನನಗೆ ದೊಡ್ಡ ಸವಾಲಂತ ಆಗಲಿಲ್ಲ. ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಅತ್ಯಂತ ಒಳ್ಳೆಯವರು, ಸಂಘಟನೆಗೆ ಒಂದು ಬದ್ಧತೆ ಇರುವವರು, ರಾಜ್ಯದಲ್ಲಿ ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆ ತಂದಿರುವವರು. ನಮ್ಮ ಜಿಲ್ಲೆಯಲ್ಲಿ ಕೂಡ ಸತತವಾಗಿ ಸಂಸದರಾಗಿದ್ದರೂ ಕೂಡ ಸಂಘಟನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮರ್ಥ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಅತ್ಯಂತ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಕೂಡ ಒಂದು ಅತ್ಯಂತ ಯುವಕರಿದ್ದಾರೆ. ಅವರು ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದವರು ಮತ್ತು ಸೈನಿಕರಾಗಿದ್ದುಕೊಂಡು ಅವರ ಅನುಭವ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ಮತ್ತು ಯುವ ಮೋರ್ಚಾದ ವಿವಿಧ ಸ್ತರದ ಜವಾಬ್ದಾರಿಯನ್ನು ತಗೊಳ್ಳೋದರ ಮುಖಾಂತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದರ ಜೊತೆಗೆ ಅವರಿಗೆ ವಿಶೇಷವಾದ ಯುವಕರ ಜೊತೆಗೆ ಒಡನಾಟ ಇದ್ದು ಒಬ್ಬ ವಿದ್ಯಾವಂತ ಸಂಸದರು ಅಂತ ಹೇಳಿಕೊಳ್ಳಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಮತ್ತು ಅವರು ಇವತ್ತು ನಾನು ನೋಡ್ತಾ ಇದ್ದೇನೆ ಲೋಕಸಭೆಯಲ್ಲಿ ಅತ್ಯಂತ ಸಮರ್ಥವಾಗಿ ನಮ್ಮ ಜಿಲ್ಲೆಯ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಏನೆಲ್ಲ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರದೇ ಆದ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಹೊಸತನ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಬದಲಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರಬೇಕೆನ್ನುವ ಹಿನ್ನೆಲೆಯನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮುಖ್ಯವಾಗಿ ಈಗ ನಾವು ನೋಡ್ತಾ ಇದ್ದೇವೆ, ನಂತೂರಿನ ಕೆಲಸ ಪ್ರಾರಂಭ ಆಗಿರುವಂಥದ್ದು, ನಮ್ಮ ಬೆಳ್ತಂಗಡಿಯ ಒಂದು ಕೆಲಸ ಪ್ರಾರಂಭ ಆಗಿರುವಂಥದ್ದು. ಒಟ್ಟು ಯುವಕರ ಅವರ ಏಜ್ಗೆ, ಅವರ ಪ್ರಾಯಕ್ಕೆ ಅನುಗುಣವಾಗಿ ಒಂದು ಅವರ ವಿದ್ಯೆ ಮತ್ತು ಅವರಿಗಿರುವಂಥ ಅರ್ಹತೆ ಆಧಾರದ ಮೇಲೆ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ
ಮಾಡ್ತಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನ್ಯಾಯ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ವಾಭಾವಿಕವಾಗಿ ಇಡೀ ಜಿಲ್ಲೆಯ ಮತ್ತು ಇಡೀ ರಾಜ್ಯದ ಕಣ್ಣು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಏನು ಮಾಡ್ತಾರೆ ಎನ್ನುವುದರ ಮೇಲೆ ಇತ್ತು. ಆದರೆ ಪುತ್ತೂರಿನ ನಮ್ಮ ಮಂಡಲದ ಹಿರಿಯ ನಾಯಕರ ಮತ್ತು BJPಯ ನಾಯಕರ ಮತ್ತು ನಮ್ಮ ಜಿಲ್ಲೆಯ ನಾಯಕರ, ನಮ್ಮ ಪರಿವಾರದ ಹಿರಿಯರ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಂತೆ ನನ್ನ ಮನಸ್ಸಲ್ಲಿದ್ದದ್ದು ಒಟ್ಟು ಈ ಜಿಲ್ಲೆಯಲ್ಲಿ ಸಂಘಟನಾತ್ಮಕವಾಗಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿತ್ತು. ಅರುಣ್ ಪುತ್ತಿಲ್ರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು. ಆ ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಿಂತ ಚರ್ಚೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನನಗೆ ಅನ್ನಿಸೋದು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಪುತ್ತೂರಲ್ಲಿ ಗಟ್ಟಿಯಾಗಬೇಕು ಎನ್ನುವ ಒಂದು ಗಟ್ಟಿ ಮನಸ್ಸು ಇತ್ತು. ತಪ್ಪು ಒಪ್ಪುಗಳು 1000 ಆಗಿರ್ಬೋದು, ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ದೃಢ ಸಂಕಲ್ಪವನ್ನು ಮಾಡಿದ್ದೆ. ಮತ್ತು ರಾಜ್ಯದ ನಮ್ಮ ನಾಯಕರ ಸಲಹೆಯನ್ನು ಎಲ್ಲ ಪಡ್ಕೊಂಡು ಒಂದು ರೀತಿಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಿದೆ. ಮತ್ತು ಈಗ ಮಂಡಲ ಸಮಿತಿ ಕೂಡ ಅಲ್ಲಿ ರಚನೆ ಆಗುವಾಗ ಸಂದರ್ಭದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಆಗಬೇಕು ಅಷ್ಟೇ ಸೂಕ್ಷ್ಮವಾಗಿ ಆ ಸಂಘಟನೆಯನ್ನು ಬೆಳೆಸುವ ರೀತಿಯಲ್ಲಿ ಇವತ್ತು ಮಂಡಲ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಘೋಷಣೆ ಆಗಿದೆ. ನನಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು, ರಾಷ್ಟ್ರೀಯ ವಿಚಾರ ಬೆಳಿಬೇಕು, ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಸಂಘಟನಾತ್ಮಕ ಕೆಲಸ ಕಾರ್ಯ ಆಗಬೇಕು ಎನ್ನುವ ಎಲ್ಲರ ಉದ್ದೇಶ ಒಂದೇ ಇದ್ದರೆ, ಎಲ್ಲ ಸ್ತರದ ನಾಯಕರ ಯೋಚನೆ ಒಂದೇ ಇದ್ದರೆ, ನಾವು ಒಟ್ಟಿಗೆ ಒಂದಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಡುವಂಥ ಕೆಲಸ ಆಗ್ತದೆ ಎನ್ನುವ ಭರವಸೆ ಹೊತ್ತಿಗೆ ಕೆಲಸ ಮಾಡಿದ್ದೇನೆ. ಅರುಣ್ ಪುತ್ತಿಲ್ರು ಕೂಡ ಈ ಒಂದು ವಿಚಾರದ ಆಧಾರದ ಮೇಲೆ ಸಂಘಟನಾತ್ಮಕವಾಗಿ ಅವರೊಟ್ಟಿಗಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡೋದರ ಮುಖಾಂತರ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಕೊಟ್ಟಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಮೂಲ ಕಾರ್ಯಕರ್ತರು ಏನಿದ್ದಾರೆ ಅವರು ಕೂಡ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ, ಸಂಘಟನೆಯನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರಬಲವಾಗಿ ಪುತ್ತೂರಿನಲ್ಲಿ ಸಂಘಟನೆ ಬೆಳೆದಿದೆ, ಎಲ್ಲರೂ ಒಟ್ಟಾಗಿದ್ದಾರೆ, ಒಂದಾಗಿದ್ದಾರೆ, BJPಗೆ ಒಂದು ದೊಡ್ಡ ಶಕ್ತಿಯಾಗಿದೆ. ನಾನು ಭಾರತೀಯ ಜನತಾ ಪಾರ್ಟಿಯ ನಾನು ಯಾವುದೇ ಬಣ ರಾಜಕೀಯ ಅಥವಾ ಗುಂಪುಗಾರಿಕೆ ಅಥವಾ ಇನ್ನೊಂದು ಮತ್ತನ್ನು ಯೋಚನೆ ಮಾಡಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಜಿಲ್ಲೆಯ ಸವಾಲನ್ನು ಯಾವ ರೀತಿ ನಾನು ನಿಭಾಯಿಸಿದ್ದೇನೆ. ನನಗೆ ಎಲ್ಲರೂ ಬೇಕು, ನಾನು ಯಾರನ್ನು ಬಿಟ್ಟು ಕೊಡಲಿಲ್ಲ. ಈ ಜಿಲ್ಲೆಯಲ್ಲಿ ಇವತ್ತಿಗೂ ನನ್ನ ಒಂದು ಸಂಘಟನಾತ್ಮಕ ಸ್ಟ್ರಕ್ಚರ್ ಏನಿದೆ ಅಂದರೆ ಎಲ್ಲರನ್ನ ನಾನು ಜಿಲ್ಲೆಯ ಸಭೆಗೆ ಕರೀತೇನೆ. ಮಂಡಲದಲ್ಲಿ ಕೂಡ ನಾನು ಸೂಚನೆ ಕೊಟ್ಟಿದ್ದೇನೆ. ಎಲ್ಲ ಸಂಘಟನೆಗೆ ಕೆಲಸ ಮಾಡಿ ಸಮಯವನ್ನು ಕೊಟ್ಟಿರುವಂಥ ಎಲ್ಲರನ್ನ ಸಂಘಟನೆಗೆ ದುಡಿಸಿಕೊಳ್ಳುವಂಥದ್ದು ಮತ್ತು ಅವರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಒಟ್ಟಿಗೆ ಒಂದಷ್ಟು ಒಳ್ಳೆಯ ರೀತಿಯ ಕೆಲಸ ಕಾರ್ಯ ಆಗ್ತಾ ಉಂಟು. ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಕೂಡ ಅತ್ಯಂತ ಉತ್ಸಾಹದಿಂದ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರ ಶಾಸಕರ ಮತ್ತು ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಒಳ್ಳೆಯ ರೀತಿಯ ಕೆಲಸ ಕಾರ್ಯ ಆಗುವಂಥ ಸಂದರ್ಭದಲ್ಲಿ ಇದು ಜಿಲ್ಲೆಗೆ ಅತ್ಯಂತ ಪೂರಕವಾದ, ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ನಾನು ಪ್ರಾರಂಭದ ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಗೆ 1985-86 ಅವಧಿಯಲ್ಲಿ ಯಾವ ಸಂದರ್ಭದಲ್ಲಿ BJPಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಮ್ಮ ಕುಂಪಲ ಪ್ರದೇಶದಲ್ಲಿ ನಾನು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಒಬ್ಬ ಜಿಲ್ಲಾ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಅಥವಾ MLAಗೆ ನಿಲ್ಲಬೇಕು, ಈ ಎಲ್ಲ ಆಶೆಯನ್ನು ಇಟ್ಟು ನಾನು ಖಂಡಿತವಾಗಿ ಕೆಲಸ ಕಾರ್ಯವನ್ನು ಮಾಡಲಿಲ್ಲ. ಒಟ್ಟು ಯಾವುದೇ ರೀತಿಯ ಮನಸ್ಸಿನಲ್ಲಿ ಆಶೆ ಇಲ್ಲದೆ ಸಮಾಜಮುಖಿಯಾಗಿ ಸಮಾಜದ ಕಡೆಯ ಮನುಷ್ಯನ ತನಕ ಕೆಲಸ ಕಾರ್ಯವನ್ನು ಮಾಡಬೇಕು. ನಾನು ಗ್ರಾಮ ಪಂಚಾಯತಲ್ಲಿದ್ದಾಗ ಡೋರ್ ನಂಬರ್ ಅಥವಾ ಇನ್ನೊಂದು ಹಕ್ಕುಪತ್ರ, ಮತ್ತೊಂದು ರೇಷನ್ ಕಾರ್ಡ್, ಸಣ್ಣ ಕೆಲಸವನ್ನು ಕೂಡ ಮಾಡಿಕೊಂಡು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಕೊಂಡು ಬಂದವ. ನನಗೆ ಭಾಳಷ್ಟು ಭಾರಿ ಎತ್ತರಕ್ಕೆ ಬೆಳೆಯಬೇಕು ಎನ್ನುವ ಒಂದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದವಲ್ಲ. ಆ ಕಾರಣದಿಂದಾಗಿ ನಾನೇ ಕರ್ಕೊಂಡು ಬಂದವರು ಕೂಡ, ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ MLA ಕ್ಯಾಂಡಿಡೇಟ್ ಆದರು. ನಾನೇನು ಅದರಲ್ಲಿ ನನಗೇನು ಅಪಸ್ವರ ಇರಲಿಲ್ಲ. ಸ್ವಾಭಾವಿಕವಾಗಿ ಎಲ್ಲರೂ ಮನಸ್ಸಲ್ಲಿ ಮಾತಾಡ್ಕೊಂಡು ಇದ್ದರೂ ಹೊರತು ನನಗೇನು ಅಪಸ್ವರ ಇಲ್ಲ. ನಾನು ಸ್ವಾಭಾವಿಕವಾಗಿ ನನ್ನ ಅವಕಾಶಕ್ಕೋಸ್ಕರ ನಾನು ಕಾಯುವಂಥದ್ದು ನನ್ನತನ ಇತ್ತು. ಯಾವುದೇ ಸಂದರ್ಭದಲ್ಲಿ ಆತಂಕಗೊಳಗಾಗಲಿಲ್ಲ. ನಾನು ಇಂಥದ್ದೇ ಆಗ್ತೇನೆ ಅಂತ ಆಸೆ ಕೂಡ ಇರಲಿಲ್ಲ.
ಒಟ್ಟು ಸಮಾಜದಲ್ಲಿ ಕೆಲಸ ಮಾಡ್ತಾ ನಾನು ಅತ್ಯಂತ ತಾಳ್ಮೆಯಿಂದ ಇದ್ದ ಕಾರಣಕ್ಕೋಸ್ಕರ ಹೋದ ಸಲ ನನ್ನನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಈ ಕ್ಷೇತ್ರದಲ್ಲಿ ಗೆಲ್ಲಿಗೆ ಸಾಧ್ಯ ಇಲ್ಲ ಎನ್ನುವುದನ್ನು ಕೂಡ ಸಾಕಷ್ಟು ಚುನಾವಣೆಯಲ್ಲಿ ನಾನು ನೋಡಿದ್ದೇವೆ. ಯಾಕೆಂದರೆ ಒಂದೇ ಒಂದು ಇರುವಂಥದ್ದು, ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಆಗುವುದಿಲ್ಲ ಅಂದರೆ ಸುಮಾರು 26 ಸಾವಿರ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಜಾಸ್ತಿ ಇರುವ ಕಾರಣ ಈ ಕ್ಷೇತ್ರದಲ್ಲಿ ಗೆಲ್ಲುವ ಅಷ್ಟು ಸುಲಭ ಇಲ್ಲ. ಬೇರೆ ಕ್ಷೇತ್ರಕ್ಕೆ ಕಂಪೇರ್ ಮಾಡಿದರೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿಂದೂಗಳ ಓಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಓಟ್ಸ್ BJPಗೆ ಬರುತ್ತದೆ. ಸಣ್ಣ ಪ್ರಮಾಣದ ಓಟು ವ್ಯತ್ಯಾಸ ಆಗುವ ಕಾರಣ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗೆಲ್ಲಿಗೆ ಕಷ್ಟ ಆಗ್ತದೆ. ಆದರೂ ಕೂಡ ಸ್ಪರ್ಧೆ ಮಾಡೋದೇ ಒಂದು ದೊಡ್ಡ ಸವಾಲಿಲ್ಲಿ. ಮುಂದೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ಆ ರೀತಿಯ ಒಂದು ಸ್ಪರ್ಧೆ ಮಾಡಲಿಕ್ಕೆ ನಾನೇ ಆಗಬೇಕು ಅಂತ ಇಲ್ಲ. ಇನ್ಯಾರಿಗೂ ಅವಕಾಶ ಕೊಟ್ಟಾಗ ಕೂಡ ನಾನು ಈ ಚುನಾವಣೆಗೆ ಎಷ್ಟು ಕಾದು ಕೂತಿದ್ದೇನೋ ಅಷ್ಟೇ ತಾಳ್ಮೆಯಿಂದ ಮತ್ತೊಬ್ಬರಿಗೂ ಕೂಡ ಅಷ್ಟೇ ತಾಳ್ಮೆಯಿಂದ ಕೆಲಸ ಮಾಡುವಂಥ ಒಂದು ಜಾಯಮಾನ ಇರುವಂಥ ಒಬ್ಬ ಕಾರ್ಯಕರ್ತನ. ಮತದಾರರ ಪ್ಯಾಟ್ರನ್ ಅವರಿಗೆ ಸ್ಟ್ರಾಂಗ್ ಆಗಿದೆ ಹೊರತು ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಲ್ಲಿ BJP ಸ್ಟ್ರಾಂಗ್ ಇದೆ. BJP ಎಷ್ಟು ಮತದಾರರಿದ್ದಾರೆ, BJPಗೆ ಮತದಾರರು ಒಂದೇ ಒಂದು ಸಲ ಕೂಡ ಕಡಿಮೆ ಆಗಲಿಲ್ಲ. BJPಗೆ ಏನು ಮತ ಸಿಗಬೇಕು ಅದು ಸ್ಟ್ರಾಂಗ್ ಆಗಿ ಇದೆ. BJP ಸಂಘಟನಾತ್ಮಕವಾಗಿ ಕೂಡ ಅತ್ಯಂತ ಬಲಿಷ್ಠವಾಗಿದೆ. ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಜಾಸ್ತಿ ಇದ್ದ ಕಾರಣ ಅವರಿಗೆ ತೋರಿಕೆಗೆ ಅವರು ಗಟ್ಟಿ ಅಂತ ಕಾಣ್ತಾರೆ. ಇದು ಎಲ್ಲ ಸಂದರ್ಭದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವತ್ತಾದರೂ ಒಂದು ದಿನ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಖಂಡಿತ ಯೋಚನೆ ಮತ್ತು ಯೋಜನೆ ಮಾಡಬಲ್ಲ ಅಂತ ಒಂದು ಕ್ಷೇತ್ರ. ಸಂಘಟನೆ ಯಾವ್ಯಾವ ಜವಾಬ್ದಾರಿ ಕೊಟ್ಟಿದೆ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಿದೆ. ಈಗ ಜಿಲ್ಲೆಯ ಅಧ್ಯಕ್ಷರಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ವಿಧಾನ ಪರಿಷತ್ತಿಗೆ ಆ ರೀತಿಯ ಒಂದು ಅವಕಾಶ ಕೊಟ್ಟಾಗ ಖಂಡಿತ ಕೆಲಸ ಮಾಡಬೇಕೆನ್ನೋ ಅಪೇಕ್ಷೆ ಕೊಟ್ಟಾಗ ಅದನ್ನು ಮಾಡ್ಬೋದು. ಆದರೆ ಅದರ ಬಗ್ಗೆ ಚರ್ಚೆ ನನ್ನ ಹತ್ರ ಇಲ್ಲ. ಅದು ಭಾರತೀಯ ಜನತಾ ಪಾರ್ಟಿಯ ಒಟ್ಟು ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ಬದ್ಧನಾಗಿ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ. ಮನಸ್ಸಲ್ಲಿ ನೀವು ಹೇಳಿರುವಂಥದ್ದು ಸತ್ಯ ಇದೆ. ಉಳ್ಳಾಲದಂಥ ಒಂದು ಕ್ಷೇತ್ರಕ್ಕೆ ಭಾಳಷ್ಟು ವರ್ಷಗಳ ಹಿಂದೆ ರವೀಂದ್ರ ಮರೋಳಿ ಅವರು ಈ ಮಂಡಲದ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ನಾನು ಕೂಡ ಆ ಸಂದರ್ಭದಲ್ಲಿ ಸಕ್ರಿಯ ಆಗಿದ್ದಂಥ ಸಂದರ್ಭದಲ್ಲಿ ರವೀಂದ್ರ ಮರೋಳಿ ಅವರೇ ಅಪೇಕ್ಷೆ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಒಂದು ಸ್ಥಾನವನ್ನು ಉಳ್ಳಾಲಕ್ಕೆ ಕೊಡಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದರು. ಭಾಳಷ್ಟು ವರ್ಷಗಳ ಹಿಂದಿನಿಂದ ಒಂದು ಕೂಗು ಇದೆ, ವಿಧಾನ ಪರಿಷತ್ತನ್ನು ಮಂಗಳೂರು ಈ ಉಳ್ಳಾಲಕ್ಕೆ ಕೂಡ ಕೊಡಬೇಕು ಅಂತ ಕೂಗಿದೆ. ಖಂಡಿತ ಅದರ ಬಗ್ಗೆ ಏನು ಪಕ್ಷದ ಸಂಘಟನೆಯಲ್ಲಿ ಏನು ಯೋಚನೆ ಮಾಡ್ತಾರೆ ಅದರ ಬಗ್ಗೆ ಏನು ತಕರಾರಿಲ್ಲ ನಮ್ಮದು. ನಾವು ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಯಾರ ಅಭ್ಯರ್ಥಿ ಕೊಟ್ಟರು ಅದನ್ನು ಗೆಲ್ಲಿಸುವಂಥ ಒಂದು ಯೋಚನೆ ಇರುವಂಥ ಒಬ್ಬ ಜಿಲ್ಲಾಧ್ಯಕ್ಷ ನೆಲೆಯಲ್ಲಿ ಕೆಲಸ ಮಾಡ್ತೇನೆ. ಈ ಒಂದು ಕೆಲಸದಲ್ಲಿ ಯಾವುದೇ ರಾಜಿ ಇಲ್ಲ. ಒಂದು ಸವಾಲಿನ ಕ್ಷೇತ್ರ ರಾಜಕೀಯ ಕ್ಷೇತ್ರ. ಇಲ್ಲಿ ಸವಾಲು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂಥ ಅವಕಾಶ ಸಿಕ್ಕಿದಾಗ ಅದನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡಬೇಕು. ಈ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದ ಕೆಲಸ ಎಲ್ರಿಗೂ ಸಮಾಧಾನ ತಂದಿದೆ ಅಂತ ಕೇಳಿದರೆ ಸಮಾಧಾನ ತರಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬನಿಗೆ ನ್ಯಾಯ ಕೊಟ್ಟರೆ ಇನ್ನೊಬ್ಬನಿಗೆ ಅನ್ಯಾಯ ಆಗ್ತದೆ. ಸ್ವಾಭಾವಿಕವಾಗಿ ಇಂಥ ಚರ್ಚೆಗಳಾಗ್ತಾ ಇರ್ತದೆ. ಒಬ್ಬನಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಾಗ ಇನ್ನೊಬ್ಬನಿಗೆ ಕೊಡದಾಗ ತೊಂದರೆಗಳು ಬರ್ತದೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೀಮಿತ ಜವಾಬ್ದಾರಿಗಳು, ಸೀಮಿತ ವ್ಯವಸ್ಥೆಯ ಅಡಿಯಲ್ಲಿ ಅದನ್ನೆಲ್ಲ ನಿಭಾಯಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈ ಹಂತದಲ್ಲಿ ಎಲ್ಲವನ್ನು ನಿಭಾಯಿಸಲಿಕ್ಕೆ ಎಲ್ಲ ಹಿರಿಯರ ಸಹಕಾರವನ್ನು, ಇಡೀ ಜಿಲ್ಲೆಯ ಸಹಕಾರವನ್ನು, ವಿಶೇಷವಾಗಿ ನನಗಿರುವಂಥ ಸಂಪರ್ಕ, ನನಗಿರುವಂಥ ಕಾರ್ಯಕರ್ತರ ಒಂದು ಒಡನಾಟ ಮತ್ತು ನನಗಿರುವಂಥ ತಾಳ್ಮೆ, ನನಗಿರುವಂಥ ಒಂದು ಸಮಜಾಯಿಸಿಕೆ ಮಾಡುವಂಥ ಒಂದು ಚಾಕಚಕ್ಯತೆ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಒಟ್ಟು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದಂಥ ಅನುಭವ, ಈ ಜಿಲ್ಲಾಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲ ಅನುಭವವು ನನಗೆ ಪ್ರೇರಿತವಾಗಿ ಕೆಲಸ ಮಾಡುವ ಕಾರಣ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲವೂ ಸಮಾಧಾನ ಆಗಿದೆ ಅಂತ ನನಗೆ ಅನಿಸುವುದಿಲ್ಲ. ಆದರೆ ಅಸಮಾಧಾನವೂ ಇಲ್ಲ. ಎಲ್ಲಿ ಅಸಮಾಧಾನ ಆಗ್ತದೆ ಅದನ್ನು ಸಮಾಧಾನಪಡಿಸುವಂಥ ಕೆಲಸವನ್ನು ನಾನು ಎಲ್ಲರ ಜೊತೆಗೆ ಸೇರಿಕೊಂಡು ಮಾಡ್ತೇನೆ. ನನಗೆ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳ ಒಂದು ಒಳ್ಳೆಯ ತಂಡ ಇದೆ. ಆ ತಂಡದವರ ಪೂರ್ತಿ ಸಹಕಾರ ಇದೆ. ಆ ತಂಡವನ್ನು ಇಡೀ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ತಗೊಂಡು ಅವರು ಅತ್ಯಂತ ವ್ಯವಸ್ಥಿತವಾಗಿ ಅಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದ್ದರಿಂದಾಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಕೂಡ ನನಗೆ ಅದನ್ನು ಸರಿಪಡಿಸಿಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆಯ
ವ್ಯವಸ್ಥೆ ಆಗ್ತಾ ಉಂಟು ಅಂತ ತಿಳ್ಕೊಂಡಿದೆ. ಮುಂದೆ ಬರುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಇದೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಇದೆ ಮತ್ತು ಬೇರೆ ಬೇರೆ ಚುನಾವಣೆ ಬರುತ್ತದೆ. ಆ ಚುನಾವಣೆಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಕಾರ್ಯಕರ್ತರ ಜೊತೆಗೆ ಸೇರಿಸಿ ನಾನು ಮಾಡುವಂಥ ಒಂದು ದೊಡ್ಡ ಮಹತ್ತರ ಜವಾಬ್ದಾರಿ ಇದೆ. ನನಗೆ ಖುಷಿ ಇದೆ, ಲೋಕಸಭಾ ಚುನಾವಣೆಯನ್ನು ಯಾವ ಹಂತದಲ್ಲಿ ಗೆದ್ದಿದ್ದೇವೆ ಅಷ್ಟೇ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಡಾಯ ಇದ್ದಾಗಲೂ ವಿಧಾನ ಪರಿಷತ್ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ಇಲ್ಲಿ ಕಾರ್ಯಕರ್ತರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಜಿಲ್ಲಾ ಪಂಚಾಯತ್ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಸಲ ಕೂಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಕಡೆ ಗೆಲ್ಲಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮಾಡ್ತಾರೆ. ಅದೊಂದು ನನಗೆ ಸವಾಲು. ಜೊತೆಗೆ ಮಂಗಳೂರಿನ ಮಹಾನಗರ ಪಾಲಿಕೆಯ ಆ ಒಂದು ಚುನಾವಣೆಯನ್ನು ಕೂಡ ಗೆಲ್ಲಿಗೆ ಈಗಾಗಲೇ ನಮ್ಮ ಮಂಗಳೂರಿನ ಇಬ್ಬರು ಕ್ರಿಯಾಶೀಲ ಶಾಸಕರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡುವರಿದ್ದೇವೆ. ವ್ಯವಸ್ಥಿತವಾಗಿ ಆ ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ಏನೆಲ್ಲ ಕಾರ್ಯತಂತ್ರ ಮಾಡಬೇಕು, ಕಾರ್ಯಚಟುವಟಿಕೆ ಮಾಡಬೇಕು, ಯೋಜನೆ ಮಾಡಬೇಕು, ಈ ಎಲ್ಲ ಯೋಜನೆಗಳ ಆಧಾರದ ಮೇಲೆ ನಾವು ಚುನಾವಣೆ ಗೆಲ್ಲುವಂಥ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಯಾರಿಗೆ ತಾಳ್ಮೆ ಇದೆ ನನ್ನ ಹಾಗೆ ಅವರಿಗೆ ಅವಕಾಶ ಇದೆ. ಪಕ್ಷಕ್ಕೆ ಅನೇಕ ವರ್ಷಗಳಿಂದ ದುಡಿದವರಿದ್ದಾರೆ. ಪುತ್ತೂರಲ್ಲಿ, ಉದಾಹರಣೆಗೆ ಪುತ್ತೂರಲ್ಲಿ ಪಕ್ಷಕ್ಕೋಸ್ಕರ, ಸಂಘಟನೆಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವಂಥ ಪುತ್ತೂರಲ್ಲಿ ಹೇಗಿದ್ದಾರೆ, ಇಡೀ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಒಂದು ಗ್ರಾಮ ಪಂಚಾಯತ್ ಕೂಡ ಸಿಗಲಿಲ್ಲ, ಅವರಿಗೆ ಸಂಘಟನೆಯಲ್ಲಿ ಒಂದು ಸಣ್ಣ ಜವಾಬ್ದಾರಿ ಕೂಡ ಸಿಗಲಿಲ್ಲ, ಅವರಿಗೆ ಬೇಕು ಅಂತ ಅನ್ನಿಸಲಿಲ್ಲ. ಅವರು ಸಂಘಟನೆ ಬೆಳಿಬೇಕು, ರಾಷ್ಟ್ರೀಯ ವಿಚಾರ ಬೆಳಿಬೇಕು, ಹಿಂದುತ್ವ ಬೆಳಿಬೇಕು, ಭಾರತ ಒಳ್ಳೆಯದಾಗಬೇಕು, ನಮ್ಮ ರಾಷ್ಟ್ರ ಬೆಳಗಬೇಕು ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿದವರಿದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಪಾರ್ಟಿಗೆ ಬಂದವರು, ನಮ್ಮ ಪಾರ್ಟಿಗೆ ಸೇರ್ಪಡೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರು ಸ್ವಾಭಾವಿಕವಾಗಿ ನಮಗೆ ಈ ರೀತಿಯ ಜವಾಬ್ದಾರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಸಿಕ್ಕಿದಾಗ ಖುಷಿಯಿಂದ ಕೆಲಸ ಮಾಡಬೇಕು, ಸಿಗದಾಗ ಈ ಸಂಘಟನೆಯನ್ನು ಬೆಳೆಸಬೇಕು ಎನ್ನುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಇಷ್ಟೇ ಇರುವಂಥದ್ದು. ಆ ರೀತಿಯ ಒಂದು ಯೋಚನೆಯಲ್ಲಿ ಎಲ್ಲರೂ ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಬೆಳೀತದೆ, ಆ ದಿಕ್ಕಿನಲ್ಲಿ ಹೋಗ್ತಾರಂತ ತಿಳ್ಕೊಂಡಿದ್ದೇನೆ. ಆಕ್ರೋಶ ವ್ಯಕ್ತಪಡಿಸಿ ನಾನು ನನ್ನ ಮನಸ್ಸಿನಲ್ಲಿ ಗೊಂದಲ ಮಾಡಿಕೊಂಡು ಈ ಸಂಘಟನೆಯಿಂದ ಪಲಾಯನವಾದ ಮಾಡಿದ್ದಿದ್ದರೆ ನಾನು ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ನಾವು ಎಲ್ಲವನ್ನ ಸಹಿಸಿಕೊಂಡು ಸಂಘಟನೆಯಲ್ಲಿ ನಾವು ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತ ಎಲ್ಲವೂ ಸಿಗುತ್ತದೆ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಬೇಕು ಹೊರತು ನಾವು ನಮಗೆ ಸಿಗಲಿಲ್ಲ ಅಂತ ಹೇಳಿ ನಾವು ಅವಸರ ಮಾಡಿದರೆ ಇದು ಖಂಡಿತ ಸಿಗುವುದಿಲ್ಲ. ಸಂಘಟನೆಯಲ್ಲಿ ಎಲ್ಲರೂ ನಾನು ಮೊದಲು ಹೇಳಿದಾಗೆ ಸಂಘಟನೆ ಬೆಳೆಸುವ ಕೆಲಸವನ್ನು ಮಾಡಬೇಕು. ಯಾವಾಗ ಜವಾಬ್ದಾರಿಗಳು ಸಿಗ್ತದೆ ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂಥ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನನಗೆ ಸಾಧ್ಯ ಅಷ್ಟು ತಾಳ್ಮೆಯಿಂದ ಇದ್ದೆ ಮತ್ತು ತಾಳ್ಮೆಯಿಂದ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಮತ್ತು ಸಂಘಟನೆಯಲ್ಲಿ ನನಗೆ ನಾಯಕರಿಗಿಂತ ಕಾರ್ಯಕರ್ತರ ಪಡೆ ನನ್ನ ಮೇಲೆ ಅತ್ಯಂತ ದೊಡ್ಡ ವಿಶ್ವಾಸ ಇಟ್ಟಿತ್ತು. ಆ ಕಾರ್ಯಕರ್ತರ ಆಧಾರದ ಮೇಲೆ ನಾನು ಬೆಳೆದವ. ಇವತ್ತು ಕಾರ್ಯಕರ್ತರು ನನ್ನನ್ನು ಈ ಮಟ್ಟದಲ್ಲಿ ತಂದು ಕೂತುಗೊಳಿಸಿದ್ದಾರೆ. ಕಾರ್ಯಕರ್ತರ ಭಾವನೆಗಳಿಗೆ ತಕ್ಕದಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನನಗೆ ಇರುವಂಥ ಒಂದು ದೊಡ್ಡ ಯೋಚನೆ ಇರುವಂಥದ್ದು, ಎಲ್ಲೇ ಇದ್ದರೂ ಯಾವುದೇ ಕಾರ್ಯಕರ್ತನಿಗೆ ನೋವಾಗದ ರೀತಿಯಲ್ಲಿ ಕಾರ್ಯಕರ್ತನ ಭಾವನೆಗಳಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಿಂದಿನ ಅನೇಕ ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಂಥ ಕಾರ್ಯಕರ್ತರನ್ನು ಬದಿಗಿರಿಸಿ ಅವನ ಮನಸ್ಸಿಗೆ ನೋವು ಮಾಡಿಕೊಂಡು ನಾವು ಸಂಘಟನೆಯನ್ನು ಮುಂದೆ ತಗೊಂಡು ಹೋಗುವುದಕ್ಕಿಂತ ಕಡೆಯ ನಮ್ಮ ಜೀವನ ಪೂರ್ತಿ ಕೆಲಸ ಮಾಡಿದಂಥ ಆ ವ್ಯಕ್ತಿಗೆ ಕೂಡ ನ್ಯಾಯ ಕೊಡುವ ರೀತಿಯಲ್ಲಿ ಈ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಮುಂದಕ್ಕೆ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತೇನೆ.